ಧಾರವಾಡದಲ್ಲಿ ಜನ್ಜಿ ಮಾದರಿಯ ಪ್ರತಿಭಟನೆ ಆಯ್ತು ಇವತ್ತು. ಹುಡುಗ ಹುಡುಗಿಯರು ಬೀದಿಗಿಳಿದ್ರು. ಎಲ್ಲರೂ ಕೂಡ ಸರ್ಕಾರಿ ನೌಕರಿ ತಗೋಬೇಕು ಅಂತ ಪರೀಕ್ಷೆಗಾಗಿ ಓದ್ತಾ ಇರುವವರು, ಕೋಚಿಂಗ್ ಮಾಡ್ತಾ ಇರುವವರು, ಕೆಲವರು 6 ವರ್ಷ 8 ವರ್ಷ 10 ವರ್ಷಗಳಿಂದ ಓದ್ತಾ ಇದ್ದಾರೆ. 2,80,000 ಚಿಲ್ಲರೆ ಸರ್ಕಾರಿ ಹುದ್ದೆಗಳ ಖಾಲಿ ಇದ್ದಾವೆ. ಸರ್ಕಾರ ರಿಕ್ರೂಟ್ಮೆಂಟ್ ಮಾಡಿಕೊಳ್ತಾ ಇಲ್ಲ ಅನ್ನುವುದು ಅವರ ಆಕ್ರೋಶ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು 2,64,000 ಹುದ್ದೆಗಳ ಖಾಲಿ ಬಿಜೆಪಿ ಸರ್ಕಾರದಲ್ಲೇ ಇದ್ವು, ಅವರು ಮಾಡಿಟ್ಟಿರುವ ಸಮಸ್ಯೆ ಇದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪ್ರಶಾಂತ್, ಈ ಹಿಂದೆ ಬೇಕಾಗುವಷ್ಟು ದೊಡ್ಡ ಮಟ್ಟದ ನೌಕರರು ಬೇಕಾಗೋದಿಲ್ಲರಿ. ಮುಂದೆ ಗೌರ್ಮೆಂಟ್ ಕೆನಾಟ್ ಬಿ ದ ಬಿಗ್ಗೆಸ್ಟ್ ಎಂಪ್ಲಾಯರ್. ಅದನ್ನು ಯುವಕ ಯುವತಿಯರು ಕೂಡ ಅರ್ಥ ಮಾಡಿಕೊಳ್ಬೇಕು. ಅಲ್ಲ, ಅದು ನಾನು ಹೇಳಿಲ್ಲ. ಈಗ ಆ ವಯಸ್ಸಿನಲ್ಲಿ ಅವ್ರು ಏನಾಗಬೇಕಾಗಿದ್ದಾರೆ, ಈಗ PSI ಆಗಬೇಕು ಅನ್ನೋದಿರುತ್ತೆ, ಪೊಲೀಸ್ ಸಮವಸ್ತ್ರ ಹಾಕಬೇಕಂತಿರುತ್ತೆ. ದ್ಯಾಟ್ ಈಸ್ ಎ ಪ್ಯಾಷನ್. ಈಗ ನನಗೂ ನಿಮಗೂ ಜರ್ನಲಿಸ್ಟೇ ಆಗಬೇಕು, ನನಗೆ ಪೊಲಿಟಿಕಲ್ ರಿಪೋರ್ಟ್ರೇ ಆಗಬೇಕು, ಪ್ಯಾಷನ್ ಇತ್ತು. ನಾವು ಇಲ್ಲಿ ಈ ಒಂದು ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡ್ತಿದ್ದೀವಿ. ಪೊಲೀಸ್ ಸಮವಸ್ತ್ರ ಹಾಕಬೇಕು ಅಂತಕ್ಕಂಥದ್ದು ಪ್ಯಾಷನ್, ಅನ್ಡೌಟೆಡ್ಲಿ. ರಾಜ್ಯ ಸರ್ಕಾರದ ವಿಫಲತೆ ನನಗನ್ಸುತ್ತೆ ಅಜಿತ್. KPSCಯ ಇಡೀ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸೇ ನಡೀತಾ ಇಲ್ಲ. ಸ್ಕ್ಯಾಮ್ ನಡೆಯುತ್ತೆ ಅನ್ನುವ ಕಾರಣಕ್ಕೋಸ್ಕರ ಯು ಕೆನಾಟ್ ಸ್ಟಾಪ್ ದ ರಿಕ್ರೂಟ್ಮೆಂಟ್. ಬಿಕಾಸ್ ನಾನೊಂದು ಹೇಳ್ತೇನೆ, ಈಗ ಯಾರಿಗೋ IPS ಆಫೀಸರ್ ಆಗಬೇಕು ಅಂತಿರುತ್ತೆ, ಅದು ಆ ವ್ಯಕ್ತಿಯ ಕನಸದು ಅಲ್ವಾ? ಹೌದು. IPSನ UPSC ಪರೀಕ್ಷೆ ಪ್ರತಿ ವರ್ಷ ನಡೆಯುತ್ತೆ. ನೀವು ತಹಶೀಲ್ದಾರ್ ಪರೀಕ್ಷೆ ಎಷ್ಟು, ನಾನು ಹೇಳೋದು ಎಷ್ಟು ವೇಕೆಂಟ್ ಆಗ್ತಾವಲ್ಲ ಅಲ್ಲಿ, ಅಷ್ಟು ವೇಕೆನ್ಸಿಗಳನ್ನು ತುಂಬಿಕೊಳ್ಳಿಕ್ಕಾದ್ರೂ ಪರೀಕ್ಷೆಗಳು ನಡಿಬೇಕು. PSI ಹುದ್ದೆಗಳು ಎಷ್ಟು ವೇಕೆಂಟ್ ಇದಾವೆ ಅಷ್ಟನ್ನು ತುಂಬಿಕೊಳ್ಳಿಕ್ಕಾದ್ರೂ ನೀವು, ನಾನು ಹೇಳೋದು ಎಡಿಷ್ನಲ್ ತುಂಬಿಕೊಳ್ಳಿಕ್ಕೆ ಬಿಡಿ, ಓಕೆ, ಖಾಲಿಯಾಗಿ ತುಂಬಿಕೊಳ್ಳಿಕ್ಕಾದ್ರೂ ಪರೀಕ್ಷೆಗಳು ನಡಿಬೇಕಲ್ಲ. KPSC ಹ್ಯಾಸ್ ಬಿಕಮ್ ರಿಡಂಡೆಂಟ್. ಎರಡನೇದು ನನಗನ್ಸುತ್ತೆ ಅಜಿತ್, ನನ್ನ ವೈಯಕ್ತಿಕ ಅನಿಸಿಕೆ, BJP ಸರ್ಕಾರದವರು 58 ಇದ್ದದ್ದನ್ನು 60 ಮಾಡಿಟ್ರು. ರಿಟೈರ್ ಆಗೋದಿಲ್ಲ ಜನ. 58ಕ್ಕೆ ರಿಟೈರ್ ಆಗ 58 ಯಾಕೆ ಮಾಡಲ್ಲ? ಯಾಕಂತಂದರೆ ಅಷ್ಟು ಬೆನಿಫಿಟ್ಸ್ ಕೊಡಬೇಕು. ಹೌದು, ಬೇಡ ಬಿಡಿ 2 ವರ್ಷ ಅವರೇ ಮುಂದುವರಿಲಿ. ಅಂದರೆ ನನಗನ್ಸುತ್ತೆ ಹೋಲಿಸ್ಟಿಕಲಿ ಇದನ್ನು ನೋಡುವ ಅವಶ್ಯಕತೆ ಇದೆ. ನಾನು ಚಾಣಕ್ಯ ಮತ್ತು ನಾಗರಾಜ್ ಅವರ ಬಗ್ಗೆ ಐ ಹ್ಯಾವ್ ಎ ಸಿಂಪತಿ. ನೌಕರಿ ಬೇಕು ಅನಿಸುತ್ತೆ, ನಾವು ಇದನ್ನೇ ಮಾಡಬೇಕು ಅನಿಸುತ್ತೆ, ದಟ್ ಈಸ್ ದೇರ್ ರೈಟ್, ನೋ ಡೌಟ್ ಅಬೌಟ್ ಇಟ್. ಆದರೆ ನನಗೆ ನೌಕರಿ ಬೇಕು ಅನ್ನೋದು ಬೇರೆ, ನನಗೆ ಸರ್ಕಾರಿ ನೌಕರಿಯೇ ಬೇಕು ಅನ್ನೋದು ಬೇರೆ. ಎಸ್. ಮತ್ತು ನೀವು 10 ವರ್ಷ ಸರ್ಕಾರಿ ನೌಕರಿನೇ ಬೇಕು ಅಂದ್ರೆ ಇಂಥದ್ದೇ ಬೇಕು ಅನ್ನೋರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಪೊಲೀಸ್ ಯೂನಿಫಾರ್ಮ್ ಹಾಕ್ಬೇಕು, ಐ ಕ್ಯಾನ್. ಅಲ್ಲ, ನಾನು PSI ಆಗಬೇಕು ಅಂತ ಅನ್ನೋದು ಬೇರೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಕಾನ್ಸ್ಟೇಬಲ್ ಆಗ್ತೀನಿ, ನಾನು SD ಅಂದರೆ ಓಕೆ, ಅದು ದಟ್ ಈಸ್ ದೇರ್ ಪ್ರಿರೋಗೇಟಿವ್ ಅಂಡ್ ಹಕ್ಕದು. ಇವತ್ತಿನ ಕಾಲದಲ್ಲಿ ಆ ರೀತಿಯ ವೇಗ ನನಗನ್ಸುತ್ತೆ ನಾಗರಾಜ್ ಮತ್ತು ಚಾಣಕ್ಯ ಖಾಸಗಿ ಕ್ಷೇತ್ರ, ಈಗ ನಾನು ಖಾಸಗಿ ಕ್ಷೇತ್ರದಲ್ಲಿದ್ದೀನಿ, ಅಲ್ಲಿ ಸ್ಥಿತ್ಯಂತರಗಳು ನಿಶ್ಚಿತವಾಗಿರ್ತವೆ. ಆ ಸ್ಥಿತ್ಯಂತರಗಳು ಬೇಡ ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ಸರ್ಕಾರಿ ಹುದ್ದೆ, ಮದುವೆ ಒಳ್ಳೆ ಹುಡುಗಿ ಜೊತೆ ಆಗುತ್ತೆ ಅನ್ನುವ ಸರ್ಕಾರಿ ನೌಕರಿಯಲ್ಲಿ ಸ್ಥಿತ್ಯಂತರಗಳು ಇರೋದಿಲ್ಲ ಅಂತೀರಾ? ಇರಲ್ವಾ? ಇಲ್ಲ. ಅಲ್ಲ ಅಂದ್ರೆ ರಿಸೆಷನ್ ನ ಏನು ಪರಿಣಾಮ ಇದೆ? ಜಾಬ್ ಸೆಕ್ಯೂರಿಟಿ ಇಸ್ ಡಿಫರೆಂಟ್, ಬಟ್ ದ ಮೆಂಟಲ್ ಅಗೋನಿ ದೇ ಗೋ ಥ್ರೂ ಇಸ್ ಅದು ಓಕೆ. ಆ ಮೆಂಟಲ್ ಎಗನಿಯನ್ನು ತೆಗೆದುಕೊಂಡೇ ಅವರು ಸರ್ಕಾರಿ ನೌಕರಿಯನ್ನು ಬಯಸ್ತಿದ್ದಾರೆ. ಅಲ್ಲಿ ರಿಸೆಷನ್ ನ ಪರಿಣಾಮ ಏನಿರುತ್ತೆ? ಅಗ್ರೀಡ್. ಅಜಿತ್, ಇಲ್ಲಿ 30 seconds. ಅಜಿತ್ ನೋಡಿ, ಇದಕ್ಕೆ ರಾಹುಲ್ ಗಾಂಧಿನೇ ಉತ್ತರ ಕೊಡಬೇಕು. ಇಡೀ ದೇಶ ಸುತ್ತಕೊಂಡು ಜಗತ್ತಿನಾದ್ಯಂತ ಹೋಗ್ಕೊಂಡು ಅನ್ಎಂಪ್ಲಾಯ್ಮೆಂಟ್ ಅಂತ ಇರೋಬರ ಬಂಡಲ್ ಎಲ್ಲ ಬಿಟ್ಕೊಂಡು ಮೋದಿ ಮೇಲೆ ಬ್ಲೇಮ್ ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರ 11 ಲಕ್ಷ ಜನರಿಗೆ ಕಳೆದ 3-4 ವರ್ಷದಲ್ಲಿ ಸ್ವತಃ ಪ್ರಧಾನಿ ಮೋದಿಗಳೇ 3 ತಿಂಗಳಿಗೆ ಒಂದೊಂದ್ಸಲಿ ಅಪಾಯಿಂಟ್ಮೆಂಟ್ ಲೆಟರ್ ಆನ್ಲೈನ್ ಮೂಲಕ ಕೊಡ್ತಾ ಇದ್ದಾರೆ. ತಿರ್ಗಿ 18 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ 10 ವರ್ಷದಲ್ಲಿ. ಅವಾಗ ನೋಡಿ ಸಂತೋಷ್ ಲಾಡ್ ಅವರು ಹೇಳಿದ್ದು 18 ಕೋಟಿನಲ್ಲಿ ನಿಮಗೆ ಸರ್ಕಾರಿ ಪ್ಲಸ್ ಪ್ರೈವೇಟ್ ಎರಡೂ ಸೇರಿ ನಿಮ್ಗೆ ಅಲ್ಲ ಅಷ್ಟು ಉದ್ಯೋಗ ಸೃಷ್ಟಿ ಆಗ್ತಿರ್ಬೇಕಾರೆ ನಿಮಗೆ ಮಾಡೋದಕ್ಕೆ ಸಮಸ್ಯೆ ಏನು? ತಿರ್ಗಿ ಕರ್ನಾಟಕಕ್ಕೆ ನಮ್ಮ ಅವಧಿಗೆ ಬರಬೇಕು ಅಂದ್ರೆ 2011ರ ಒಂದು KPSC ಎಕ್ಸಾಮ್ ಬ್ಯಾಚ್ ಇತ್ತು, ಅದನ್ನು ಕ್ಲಿಯರ್ ಮಾಡಿದ್ದು ಅಷ್ಟೇ ಬಿಜೆಪಿ ಸರ್ಕಾರನೇ. 2014ರ KPSC ಬ್ಯಾಚ್ ಅದನ್ನು ಕ್ಲಿಯರ್ ಮಾಡಿದ್ದು ಅಷ್ಟೇ ಬಿಜೆಪಿ ಸರ್ಕಾರನೇ. 2017ರಲ್ಲೂ ಅಷ್ಟೇ ಅವತ್ತಿನ ಎಕ್ಸಾಮ್ ಕ್ಲಿಯರ್ ಮಾಡಿದ್ದು ಬಿಜೆಪಿ ಸರ್ಕಾರನೇ. 2020ರಲ್ಲಿ ಬಿಜೆಪಿ ಸರ್ಕಾರನೇ ಮಾಡಿದ್ದು. ಬೊಮ್ಮಾಯಿ ಅವರು PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಅಲ್ಲ, PSI ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆಯ್ತು, ಅಧಿಕಾರಕ್ಕೆ ಬಂದ್ರು, ತನಿಖೆ ಆಯ್ತು, ಸಿಕ್ಕಾಕೊಂಡ್ರು, ರೀ ಎಕ್ಸಾಮ್ ಮಾಡಿ ಫರ್ದರ್ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ? ನಮ್ಮೇಲೆ ಬ್ಲೇಮ್ ಮಾಡ್ತಾನೆ ಅಧಿಕಾರಕ್ಕೆ ಬಂದಿದ್ದು ನೀವು. ಸೊ ಬಿಜೆಪಿ ಅವರಲ್ಲಿ ಇದ್ದಾಗ ಎಲ್ಲವನ್ನು ನಾಗರಾಜ್ ಮತ್ತು ಚಾಣಕ್ಯ ದೇವರು ಒಳ್ಳೇದು ಮಾಡಲಿ, ತಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೋಹನ್ ವಿಶ್ವ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.